ಬುದ್ಧಿವಂತರ ಜಿಲ್ಲೆ ಅಂತ ಕರೆಸಿಕೊಳ್ಳುವ ಈ ಉಡುಪಿಯ ಕಲಶಪ್ರಾಯವಾಗಿರುವ ಒಂದು ಶಾಲೆ ಮುದ್ದೂರಿನಲ್ಲಿರುವ VSS CBSE ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಕಳೆದ ಬಾರಿ ಸಂಪೂರ್ಣ 100% ಡಿಸ್ಟಿಂಕ್ಷನ್ ಅನ್ನು ಕೊಟ್ಟಿರುವ ಶಾಲೆ ಈ ಬಾರಿ ರಾಜ್ಯಕ್ಕೆ 5ನೇ ರ್ಯಾಂಕ್ ಅನ್ನು ತಂದುಕೊಟ್ಟಿದೆ. ನಮ್ಮ ಕಲ್ಯಾಣಿ ರಾಜ್ಯಕ್ಕೆ 5ನೇ ರ್ಯಾಂಕ್ ಅನ್ನು ಪಡೆದಿದ್ದಾಳೆ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಂಸ್ಕಾರ, ಗುರು ಪರಂಪರೆ ಒಂದಾದ್ರೆ ಮಕ್ಕಳ ಔನ್ನತ್ಯಕ್ಕೆ ಸಾಧ್ಯವಾಗುತ್ತೆ ಅನ್ನುವ ಸಾಕ್ಷಿ ರೂಪದಲ್ಲಿ ನಿದರ್ಶನದಲ್ಲಿ ಈ ಶಾಲೆ ನಮ್ಮ ಜೊತೆಗಿದೆ. ಇಂಗ್ಲಿಷ್ ಮೀಡಿಯಂಗೆ ಹೋದ್ರೆ ನಾವು ನಮ್ಮ ಆಚಾರ ವಿಚಾರಗಳನ್ನ ಮರಿತೀವಿ ಎನ್ನುವಂಥ ಒಂದು ಕಲ್ಪನೆ ಇದೆಯಲ್ಲ, ಅದಕ್ಕೆ ತದ್ವಿರುದ್ಧವಾಗಿ ನಿಂತಿದೆ VSS ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ನಾವು ಮೇಜರ್ ಆಗಿ ಮಾಡುವುದು ಒಂದು ಮಗುವಿನ ಬೇಸಿಕ್ ನ ಬೆಳವಣಿಗೆ. ನೀವು ಕಳೆದ 2 ವರ್ಷದ ರಿಸಲ್ಟ್ ನೋಡಿದಾಗ ಈ ಶಾಲೆಗೆ ಸೇರುವ ಪ್ರತಿ ಮಗುವಿನ ತಂದೆ ತಾಯಿ ತನ್ನ ಮಗುವನ್ನು ಕೂಡ ರ್ಯಾಂಕ್ ಜಾಗದಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಪ್ರಥಮ ಬಾರಿ ನಾವು 10th ರಿಸಲ್ಟ್ ಅನ್ನು ಕೊಟ್ವಿ. ಅದರಲ್ಲಿ ನಮ್ಮ ಎಲ್ಲಾ ಮಕ್ಕಳು ಡಿಸ್ಟಿಂಕ್ಷನ್ ಪಾಸ್ ಔಟ್ ಆದ್ರು. ಆ ಪೋಷಕರ ಭಾವನೆಗಳನ್ನು ನೋಡಿದಾಗ, ಅವರ ಆ ಖುಷಿಯನ್ನು ನೋಡಿದಾಗ ಎಲ್ಲೋ ಸಂಸ್ಥೆಯನ್ನು ಈ ಮಟ್ಟದಲ್ಲಿ ಬೆಳೆಸಿದ್ದು ನಮಗೆ ಸಂತೋಷ ತಂದಿದೆ. ಹಾಸ್ಟೆಲ್ ಅಲ್ಲಿ ನಮಗೆ VSS ಅಲ್ಲಿ ಏನೇನು ವಿಶೇಷ? ಹಿಂದಿನ ಬಾರಿಯ ರಿಸಲ್ಟ್ ನಂತರ ನಮ್ಗೆ ಹಾಸ್ಟೆಲ್ ನ ಬೇಡಿಕೆಗಳ ಸಂಖ್ಯೆ ಜಾಸ್ತಿ ಆಯ್ತು. ನಮ್ಮ ಶಾಲೆಯಲ್ಲಿ ಆ ಮಕ್ಕಳಿಗೆ ಯಾರು ಬೋಧನೆ ಮಾಡ್ತಾರೆ ಅದೇ ಟೀಚರು 20-25 ಮಕ್ಕಳಿಗೆ ಸ್ಟಡಿ ರೂಮ್ ಅಲ್ಲಿ ಟ್ಯೂಷನಿಂಗ್ ಮಾಡ್ತಾರೆ. ಇದಕ್ಕೆ ಎಕ್ಸ್ಟ್ರಾ ಫೀಸ್ ಇಲ್ಲ, ಇದಕ್ಕೆ ಹಣ ಕೊಟ್ಟರೆ ನಿಮಗೆ ಮಾತ್ರ ಇದು ಸಿಗತ್ತೆ ಅಂತಿಲ್ಲ. ಸ್ಕೂಲಿನ ಟೈಮ್ ಟೇಬಲ್ ಅಲ್ಲಿ ಪ್ರತಿಯೊಂದು ಮಗುವಿಗೂ ಆ ಮಗು ಏನು ಶುಲ್ಕ ಕಟ್ಟಿದೆ ಆ ಶುಲ್ಕದಲ್ಲಿ, ಶಾಲಾ ಶುಲ್ಕದಲ್ಲಿ ಆ ಕ್ಲಾಸ್ ಅನ್ನುವಂಥದ್ದು ಕೊಡ್ತಾ ಇದೆ. ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಗಳನ್ನೇ ಒಳಗೆ ತಗೊಂಡು ಅವ್ರ ಕೈಯಲ್ಲೇ ನೀವು 90% ಅಬೋ ಸ್ಕೋರ್ ಮಾಡಿಸ್ತೀರಾ? ಬೇರೆ ಸಂಸ್ಥೆಗಳಿಂದ TC ತಗೊಂಡು ಬಂದಂತ ಅನೇಕ ಮಕ್ಕಳು ನಮ್ಮಲ್ಲಿದ್ದಾರೆ. ಈ ಮಕ್ಕಳು ಇಂದು ನಮ್ಮ ಸಂಸ್ಥೆಯಲ್ಲಿ 80+, 85+ ಅಂಕಗಳನ್ನು ಮಾಡ್ಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಉಡುಪಿ ಜಿಲ್ಲೆ ಪ್ರತಿ ಬಾರಿ SSLC ಮತ್ತು PUC ರಿಸಲ್ಟ್ ನಲ್ಲಿ ಪ್ರಥಮ ಅಥವಾ ದ್ವಿತೀಯ ಸ್ಥಾನವನ್ನು ಪಡೆಯುವಂತ ಜಿಲ್ಲೆ. ಬುದ್ಧಿವಂತರ ಜಿಲ್ಲೆ ಅಂತ ಕರೆಸಿಕೊಳ್ಳುವ ಈ ಉಡುಪಿಯ ಕಲಶಪ್ರಾಯವಾಗಿರುವ ಒಂದು ಶಾಲೆ ಮುದ್ದೂರಿನಲ್ಲಿರುವ VSS CBSE ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಕಳೆದ ಬಾರಿ ಸಂಪೂರ್ಣ 100% ಡಿಸ್ಟಿಂಕ್ಷನ್ ಅನ್ನು ಕೊಟ್ಟಿರುವ ಶಾಲೆ ಈ ಬಾರಿ ರಾಜ್ಯಕ್ಕೆ 5ನೇ ರ್ಯಾಂಕ್ ಅನ್ನು ತಂದುಕೊಟ್ಟಿದೆ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಂಸ್ಕಾರ, ಗುರು ಪರಂಪರೆ ಒಂದಾದ್ರೆ ಮಕ್ಕಳ ಔನ್ನತ್ಯಕ್ಕೆ ಸಾಧ್ಯವಾಗುತ್ತೆ ಅನ್ನುವ ಸಾಕ್ಷಿ ರೂಪದಲ್ಲಿ ನಿದರ್ಶನದಲ್ಲಿ ಈ ಶಾಲೆ ನಮ್ಮ ಜೊತೆಗಿದೆ. ಇವತ್ತು VSS ನ ಸುತ್ತ ಒಂದು ಸುತ್ತು ಸುತ್ತೋಣ. VSS ನ ಗುರು ಪರಂಪರೆಯ ಶಿಕ್ಷಣದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ನಮಸ್ಕಾರ, ನ್ಯೂಸ್ ನೆಕ್ಸ್ಟ್ ನ ಸಮಸ್ತ ವೀಕ್ಷಕರಿಗೆ ನಾನು ಪ್ರಣೂತ್ ಆರ್ ಗಾಣಿಗ. ಭಾರತ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಶಿಕ್ಷಣವನ್ನ ಗುರು ಪರಂಪರೆಯೊಂದಿಗೆ ತಿಳಿಸಿಕೊಟ್ಟಂತ ಒಂದು ಅಮೂಲ್ಯವಾದ ದೇಶ. ಭಾರತ ಕೇವಲ ಶಿಕ್ಷಣ ಮಾತ್ರ ಅಲ್ಲ, ಬದುಕುವ ಜೀವನ ಕ್ರಮವನ್ನ ಕೂಡ ಕಲಿಸಿಕೊಟ್ಟಂತ ದೇಶ. ಆದ್ರೆ ಪಾಶ್ಚಾತ್ಯ ಶಿಕ್ಷಣ ನೀತಿ ಭಾರತದ ಒಳಗೆ ಪ್ರವೇಶ ಮಾಡಿದ ನಂತರ ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಕಲೆ, ಆಚಾರ ವಿಚಾರಗಳನ್ನ ಮಕ್ಕಳಿಗೆ ತಿಳಿಸುವ ಪರಿಪಾಠವೇ ನಾವು ಮರೆತು ಬಿಟ್ವಿ. ಇಂಗ್ಲಿಷ್ ಮೀಡಿಯಂ ಅನ್ನುವಂಥದ್ದು ಎಂಟ್ರಿ ಕೊಟ್ಟ ನಂತರವಂತೂ ಮಕ್ಕಳಿಗೆ ಮನೆಯಲ್ಲಿರುವ ತಂದೆ ತಾಯಿ ಗೌರವ ಕೊಡೋದು ಹೇಗೆ ಅನ್ನೋದನ್ನು ಕೂಡ ಮರೆಯುವ ಮಟ್ಟಿಗೆ ಶಿಕ್ಷಣವನ್ನ ಅವರ ತಲೆಯಲ್ಲಿ ತುರುಕುವ ಪ್ರಯತ್ನ ಮಾಡಿದ್ವಿ. ಆದ್ರೆ ಇಂಗ್ಲಿಷ್ ಮೀಡಿಯಂಗೆ ಹೋದ್ರೆ ನಾವು ನಮ್ಮ ಆಚಾರ ವಿಚಾರಗಳನ್ನ ಮರಿತೀವಿ ಎನ್ನುವಂಥ ಒಂದು ಕಲ್ಪನೆ ಇದೆಯಲ್ಲ, ಅದಕ್ಕೆ ತದ್ವಿರುದ್ಧವಾಗಿ ನಿಂತಿದೆ VSS ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಇಲ್ಲಿನ ಬೋಧನಾ ಕ್ರಮ CBSEಯ ಕಂಪ್ಲೀಟ್ ಇಂಗ್ಲಿಷ್ ಮೀಡಿಯಂ ಆಗಿದ್ರೂ ಕೂಡ ಇಲ್ಲಿನ ಮಕ್ಕಳು ಗುರೂಜಿ, ಮಾತಾಜಿ ಅಂತ ತಮ್ಮ ಶಿಕ್ಷಕರನ್ನ ಕರೀತಾರೆ. ಇಲ್ಲಿ ಶಾಲೆಯ ಒಳಗೆ ತುಳಸಿ ಪೂಜೆ, ಗೋಪೂಜೆ, ದೀಪಾವಳಿಯಂತಹ ಆಚರಣೆಗಳನ್ನ ಮಾಡಲಾಗುತ್ತೆ. ಆ ಮೂಲಕ ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರ, ನೆಲಮೂಲ ಪರಂಪರೆಯ ಪರಿಚಯವನ್ನ ಕೊಟ್ಟು ಸಂಸ್ಕಾರಯುತ ಶಿಕ್ಷಣವನ್ನ ಕೊಡುವ ಪ್ರಯತ್ನವನ್ನ VSS ನ ಈ ಶಾಲೆ ಮಾಡ್ತಿದೆ. ಸಂಸ್ಕಾರಯುತ ಶಿಕ್ಷಣದ ಜೊತೆಗೆ 5ನೇ ರ್ಯಾಂಕ್ ಅನ್ನ ರಾಜ್ಯಕ್ಕೆ ಈ ಬಾರಿ ಈ ಶಾಲೆ ಕೊಟ್ಟಿದೆ ಅಂತಂದ್ರೆ ಅದು ಹೇಗೆ ಸಾಧ್ಯ ಆಯ್ತು? ಈ ಸಾಧನೆಯ ಹಿಂದಿನ ಪರಿಶ್ರಮ ಯಾರದ್ದು, ಹೇಗೆ, ಈ ಕಲ್ಪನೆ ಎಲ್ಲಿಂದ, ಈ ಎಲ್ಲ ವಿಚಾರಗಳನ್ನ ತಿಳಿಯೋದಕ್ಕೋಸ್ಕರ ಇವತ್ತು ನಾವಿಲ್ಲಿದ್ದೀವಿ. ಬನ್ನಿ ಇಲ್ಲಿನ ಮುಖ್ಯಸ್ಥರನ್ನ ಮಾತಾಡ್ಸೋಣ. ಇಲ್ಲಿನ ಶಾಲೆಯ ಕಂಪ್ಲೀಟ್ ವಾತಾವರಣವನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ. ಬನ್ನಿ ನನ್ನ ಜೊತೆ. ಸರ್ ನಮಸ್ಕಾರ. ನಮಸ್ತೆ. ಗುರುಪರಂಪರೆಯ ಶಿಕ್ಷಣದ ಜೊತೆಗೆ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನ ಕಟ್ಟಿರುವಂತಹ VSS ನ
ಸಂಸ್ಥಾಪಕರು, ಇಲ್ಲಿನ ಆಡಳಿತ ಮಂಡಳಿಯ ಅಧ್ಯಕ್ಷರು ಪ್ರತಾಪ್ ಹೆಗ್ಡೆ ಮಾರಾಳಿ ಅವರು. ಇವರೇ ಸರ್, ನಮಸ್ಕಾರ ಸರ್. ಕಂಗ್ರಾಚುಲೇಷನ್ Thanks, ಸರ್. sir. ಕಳೆದ ವರ್ಷ 100% ರಿಸಲ್ಟ್, 100% ಡಿಸ್ಟಿಂಕ್ಷನ್ ಕೊಟ್ಟಿದ್ರಿ. ಹೌದು. ಈ ವರ್ಷ ಅಂದ್ರೆ ನಿಮ್ಮ 2ನೇ ವರ್ಷದ SSLC ಯಲ್ಲೇ ನೀವು 5ನೇ ರ್ಯಾಂಕ್ ಅನ್ನ ರಾಜ್ಯಕ್ಕೆ ಕೊಟ್ಟಿದ್ದೀರಿ ನಿಮ್ಮ ಶಾಲೆಯ ವಿದ್ಯಾರ್ಥಿಗಳ ಮುಖಾಂತರ. ಸಂಸ್ಕಾರಯುತ ಶಿಕ್ಷಣ ಅಂತ ಹೇಳ್ತಿದ್ದೀರಿ, ಗುರು ಪರಂಪರೆಯ ಶಿಕ್ಷಣ, ಗುರುಕುಲ ಮಾದರಿಯ ಶಿಕ್ಷಣ ಅಂತ ಹೇಳ್ತೀರಿ. ಹೇಗ್ ಸಾಧ್ಯ ಸರ್? ಒಂದ್ಸಲ ಆಶ್ಚರ್ಯ ಆಗುತ್ತೆ ಇದೆಲ್ಲ ಹೇಗ್ ಸಾಧ್ಯ ಅಂತ. ಹಿಂದಿನ ಬಾರಿ ಪ್ರಥಮ ಬಾರಿ ನಾವು 10th ರಿಸಲ್ಟ್ ಅನ್ನು ಕೊಟ್ವಿ. ಅದರಲ್ಲಿ ನಮ್ಮ ಎಲ್ಲಾ ಮಕ್ಕಳು ಡಿಸ್ಟಿಂಕ್ಷನ್ ಪಾಸ್ ಔಟ್ ಆದ್ರು. ನಮ್ಗೆ ಒಂದು ರ್ಯಾಂಕ್ ಬೇಕು ಅನ್ನೋ ಒಂದು ನಿರೀಕ್ಷೆ ಇತ್ತು. ಈ ಬಾರಿ ಡಿಸ್ಟಿಂಕ್ಷನ್ ನೊಂದಿಗೆ ನಮ್ಮ ಕಲ್ಯಾಣಿ ರಾಜ್ಯಕ್ಕೆ 5ನೇ ರ್ಯಾಂಕ್ ಅನ್ನು ಪಡೆದಿದ್ದಾಳೆ. ಇದು ತುಂಬಾ ನಮ್ಮ ಸಂಸ್ಥೆಯ ಈ 2 ವರ್ಷಗಳ ಏನ್ ನಾವು ಹೋರಾಟ ಮಾಡಿದ್ದೀವಿ, ಮಕ್ಕಳ ಅಭಿವೃದ್ಧಿಗೆ, ಮಕ್ಕಳ ಅಕಾಡೆಮಿಕ್ ನ ಬೆಳವಣಿಗೆ ಏನ್ ಹೋರಾಟ ಮಾಡಿದ್ವಿ ಅದರ ಫಲಶ್ರುತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಸಾಮಾನ್ಯ ನಾನು ಇಂಟ್ರೊಡಕ್ಷನ್ ಅಲ್ಲಿ ಕೂಡ ಈ ಮಾತು ಹೇಳಿದೆ, ಇಂಗ್ಲಿಷ್ ಮೀಡಿಯಂ ಅಂತಂದ್ರೆ ಮಕ್ಳಿಗೆ ಸಂಸ್ಕಾರ ಹೋಗೇ ಬಿಡ್ತು, ಇಂಗ್ಲಿಷ್ ಮೀಡಿಯಂ ಕಲ್ಸಿದ್ರೆ ಮಕ್ಳು ಮನೇಲಿ ದೇವ್ರಿಗೆ ದೀಪನೂ ಹಚ್ಚಲ್ಲ ಅನ್ನುವಂತ ಒಂದು ಮೈಂಡ್ ಸೆಟ್, ಕಾಮನ್ ಸೆಟ್ ಸರ್. ಆದ್ರೆ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನ ಗುರು ಪರಂಪರೆಯ ಜೊತೆಗೆ, ಇಲ್ಲಿನ ಆಚಾರ ವಿಚಾರ, ನೆಲಮೂಲ ಸಂಸ್ಕೃತಿಗಳ ಜೊತೆಗೆ ನಡೆಸೋದಕ್ಕೆ ಸಾಧ್ಯ ಅಂತ ನೀವು ಸಾಧಿಸಿ ತೋರಿಸಿದಿರಿ. ಬಟ್ ಈ ಆಲೋಚನೆ, ಇದನ್ನ ನೀವು ಕಾರ್ಯರೂಪಕ್ಕೆ ತಂದಂತ ರೀತಿ ಹೇಗಿದು ಅಂತ? ನೋಡಿ ಸರ್, ನಾವು ಪಠ್ಯೇತರ ಬಗ್ಗೆ ನಾನು ಮಾತಾಡುವುದಾದ್ರೆ 100% ಡಿಸ್ಟಿಂಕ್ಷನ್ ಮತ್ತೆ ರ್ಯಾಂಕ್ 5th ರ್ಯಾಂಕ್ ಕೊಟ್ಟಿದ್ವಿ. ಅಂದ್ರೆ ಇದು ಕೇವಲ ನಮ್ಮ ಶಾಲೆ ಕೇವಲ ಅಕಾಡೆಮಿಕ್ಗೆ ಮಾತ್ರ ಗಮನ ಕೊಡುತ್ತೆ ಅಂತಲ್ಲ, ಇಲ್ಲಿ ಪಠ್ಯೇತರ ಚಟುವಟಿಕೆಗಳು ಅಷ್ಟೇ ಪ್ರಮಾಣದ ನಾವು ಗಮನವನ್ನು ಕೊಡ್ತೀವಿ. ನಮ್ಮಲ್ಲಿ ಕಲಾಸಿರಿ ಅಂತ ಒಂದು ತಂಡ ಇದೆ. ಕರ್ನಾಟಕದ ವಿವಿಧ ಕಲೆಗಳೇನಿದೆ ಆ ಕಲೆಗಳನ್ನು ಮಕ್ಕಳಿಗೆ ಹೇಳಿಕೊಟ್ಟು ಆ ಮಕ್ಕಳಿಗೆ ಒಂದು ವೇದಿಕೆ ನಿರ್ಮಾಣ ಮಾಡಿ ಕೊಡ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಪ್ರತಿ ದಿನದ ಆಕ್ಟಿವಿಟೀಸ್ ಗಳಿರ್ಬೋದು, ಮಕ್ಕಳು ನಮ್ಮ ಗುರುಗಳನ್ನು ಸಂಬೋಧಿಸುವ ರೀತಿಗಳು, ಗುರುಜಿ ಮಾತಾಜಿ ಅನ್ನುವಂಥದ್ದು, ಮತ್ತು ಯೋಗ ಮೆಡಿಟೇಷನ್ ಗಳಿರ್ಬೋದು, ಅಥವಾ ಶಿಶಿ ಅಂತ ನಾವೇನ್ ಕರಿತೀವಿ, ಅಲ್ಲಿ ಆರ್ಟು, ಯಕ್ಷಗಾನ, ಭರತನಾಟ್ಯ, ಈ ರೀತಿಯ ಕರಾಟೆ, ಈ ರೀತಿ ಎಲ್ಲಾ ಮಕ್ಕಳಿಗೆ ಎಲ್ಲಾ ಆಯ್ಕೆ ಏನ್ ಮಕ್ಕಳಿಗೆ ಆಸಕ್ತಿ ಇರುತ್ತೆ ಅದೆಲ್ಲವುಗಳು ಕೂಡ ಆಯ್ಕೆಗಳಿರುತ್ತೆ. ಮಕ್ಕಳೆಲ್ಲವನ್ನು ಉಪಯೋಗಿಸ್ಕೊಳ್ಬಹುದು. ಈ ಮೂಲಕ ಸಂಸ್ಕೃತಿಯೊಂದಿಗೆ, ಸಂಪ್ರದಾಯಗಳೊಂದಿಗೆ ಶಿಕ್ಷಣಕ್ಕೆ ಏನ್ ಬೇಕೋ ಅದನ್ನು ಕೊಡ್ತಾ ಇದ್ದೇವೆ. ಈ ಮೂಲಕ ಎಲ್ಲಾ ಸಾಧನೆಗಳಿಗೆ ಸಹಕಾರಿಯಾಗಿದೆ. ಸರ್, ನನ್ನ ಜೀವನಾನುಭವದಲ್ಲಿ ನಾನು ಸುಮಾರು ಶಾಲೆಗಳಿಗೆ ಹೋದಾಗ ನಾನು ತಿಳ್ಕೊಂಡಿದ್ದೇನು ಅಂತಂದ್ರೆ, ಅಲ್ಲೊಂದು ಕಟ್ ಆಫ್ ಮಾರ್ಕ್ಸ್ ಅಂತ ಇರುತ್ತೆ. ಸಾಮಾನ್ಯವಾಗಿ ನನ್ಗೆ ಇಂಥದ್ದೇ ಒಂದು ರಿಸಲ್ಟ್ ಬೇಕು ಅಂತಂದಾಗ ನನ್ಗೆ ಇಷ್ಟು ಬ್ರಿಲಿಯಂಟ್ ಮಕ್ಕಳೇ ಬೇಕು, ಆ ಮಕ್ಕಳಿಂದ ಮಾತ್ರ ಇದನ್ನ ಸಾಧ್ಯ ಮಾಡಿಸೋದಕ್ಕೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ. ಇದು BSS ಅಲ್ಲೂ ಹೀಗೆ ನಡೆಯುತ್ತಾ? ನೀವೇನಾದ್ರೂ ಕಟ್ ಆಫ್ ಮಾರ್ಕ್ಸ್ ಅಥವಾ ಏನಾದ್ರೂ ಎಂಟ್ರಿ ಎಕ್ಸಾಮು, ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಗಳನ್ನೇ ಒಳಗ್ ತಗೊಂಡು ಅವ್ರ ಕೈಯಲ್ಲೇ ನೀವು 90% ಅಬೋ ಸ್ಕೋರ್ ಮಾಡಿಸ್ತೀರಾ ಅನ್ನೋ ಪ್ರಶ್ನೆ ಇದ್ದಾಗ ಅದಕ್ಕೇನು ಉತ್ತರ ನಿಮ್ದು? ನಾವು 8ನೇ ಕ್ಲಾಸಿಗೆ ಬೇರೆ ಶಾಲೆಯಿಂದ TC ಕೊಟ್ಟಂತ ಅನೇಕ ಮಕ್ಕಳು ನಮ್ಮ ಶಾಲೆಯಲ್ಲಿದ್ದಾರೆ. 9ನೇ ಕ್ಲಾಸಿಗೆ ಬೇರೆ ಸಂಸ್ಥೆಗಳಿಂದ TC ತಗೊಂಡು ಬಂದಂತ ಅನೇಕ ಮಕ್ಕಳು ನಮ್ಮೊಂದಿಗಿದ್ದಾರೆ. ಈ ಮಕ್ಕಳು ಇಂದು ನಮ್ಮ ಸಂಸ್ಥೆಯಲ್ಲಿ 80+, 85+ ಅಂಕಗಳನ್ನು ಮಾಡ್ಕೊಂಡಿದ್ದಾರೆ. ಕಾರಣ ನಾವೇನ್ ಮಾಡ್ತೀವಿ ಕೇಳಿದ್ರೆ, ಒಂದು ಮಗು ನಮ್ಗೆ ಈ ಟಾಪರ್ಸ್ ನಂಬರ್ ತಗೊಂಡು ಟಾಪ್ ಅನ್ನು ಕೊಡುವಂತದ್ದು ನಮ್ಮ ಮಾನದಂಡವೇ ಅಲ್ಲ. ನಾವಿಲ್ಲಿ ಏನ್ ಮಾಡ್ತೀವಿ, ಸ್ಲೋ ಲರ್ನರ್ ಒಂದೊಂದು ಕಾನ್ಸೆಪ್ಟ್ ಅನ್ನು ತಗೊಂಡಿದ್ದೀವಿ. ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದಿರೋ ಮಗು, ಆ ಕಲಿಕೆಯಲ್ಲಿ ಹಿಂದುಳಿದಿರೋಕ್ಕೆ ತುಂಬಾ ಕಾರಣಗಳಿರುತ್ತೆ. ತುಂಬಾ ಕಾರಣ, ಪ್ರಮುಖವಾಗಿ ನಾವು ಅಂದಾಜು ಮಾಡಿದ ಹಾಗೆ ಒಂದು ಮಗು ಕಲಿಕೆಯಲ್ಲಿ ಹಿಂದುಳಿಬೇಕಾದ್ರೆ ಆ ಮಗುವಿನ ಪ್ರಾಥಮಿಕ ಶಿಕ್ಷಣ ಅಂದ್ರೆ ಸಾಧಾರಣ 5ರಿಂದ 1ನೇ ಕ್ಲಾಸ್ ಒಳಗಡೆ, 6ರಿಂದ 1ನೇ ಕ್ಲಾಸ್ ಒಳಗಡೆನ ಶಿಕ್ಷಣದಲ್ಲಿ ಪರಿಪೂರ್ಣತೆಯನ್ನು ಆ ಮಗು ಹೊಂದಿರೋದಿಲ್ಲ. ಆ ಮಗುವಿಗೆ ಬೇಸಿಕ್ ನ ಸಮಸ್ಯೆಗಳಾಗಿರುತ್ತೆ. ನಮ್ಮ ವ್ಯವಸ್ಥೆಗಳು ಏನ್ ಮಾಡ್ತಾ ಇದ್ದೇವೆ ಇವತ್ತು ಕೇಳಿದ್ರೆ, ಆ ಮಗುವನ್ನು ಅಲ್ಲೇ ಬಿಟ್ಟು ನಾವು ಕ್ಲಾಸ್ ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ಈ ಸಮಸ್ಯೆಯನ್ನು ನಾವು ಮನಗೊಂಡು ಆ ಮಕ್ಕಳಿಗೆ ಪ್ರತಿದಿನ ಬೇಸಿಕ್ಗೆ ಸಂಬಂಧಪಟ್ಟ ಕ್ಲಾಸ್ಗಳನ್ನ ಮಾಡ್ತಾ ಹೋಗ್ತೀವಿ. ಆ ಮಗುಗೆ ನಿರ್ದಿಷ್ಟವಾಗಿ ಒಂದು 6 ತಿಂಗಳು 8 ತಿಂಗಳು ಬೇಸಿಕ್ ಮೇಲೆ ನಾವು ಫೋಕಸ್ ಮಾಡಿದಾಗ ಆ ಮಗು 8-9ನೇ ಕ್ಲಾಸಲ್ಲಿ ಬೇರೆ ಮಕ್ಕಳೊಟ್ಟಿಗೆ ಕಾಂಪೀಟ್ ಮಾಡೋ ಲೆವೆಲ್ ಬರುತ್ತೆ. ನಾವು ಮೇಜರ್ ಆಗಿ ಮಾಡುವುದು ಒಂದು ಮಗುವಿನ ಬೇಸಿಕ್ ನ ಬೆಳವಣಿಗೆಯಲ್ಲಿ. ಇದು ಸ್ವಲ್ಪ ಕಷ್ಟ. ಈ ಟಾಸ್ಕ್ ಇದೆಯಲ್ಲ, ಈ ಟಾಸ್ಕ್ ನಮ್ಗೆ ನಾವು ತಗೊಂಡಿದ್ದು, ಈ ಟಾಸ್ಕ್ ಅಷ್ಟು ಸುಲಭದ್ದು ಅಲ್ಲ. ಆ ಮಗುವಿಗೆ 10 ಬಾರಿ ಹೇಳ್ಬೇಕಾಗತ್ತೆ, ಪದೇ ಆ ಮಗುವನ್ನು ಅದಕ್ಕೆ ನಾವು ಕೆಲಸ ಮಾಡ್ಬೇಕಾಗತ್ತೆ. ಬಟ್ ಇವತ್ತು ಸಂತೃಪ್ತಿ ಇದೆ. ಇವತ್ತು ಒಂದು ಬೇರೆ ಶಾಲೆಯಿಂದ TC ತಗೊಂಡು ಬಂದ ಮಗು ನಮ್ಮಲ್ಲಿ 80-85+ ಬರತ್ತಂತ ಹೇಳಿದಾಗ, ಆ ಪೋಷಕರ ಭಾವನೆಗಳನ್ನು ನೋಡಿದಾಗ, ಅವರ ಆ ಖುಷಿಯನ್ನು ನೋಡಿದಾಗ, ಎಲ್ಲೋ ಸಂಸ್ಥೆಯನ್ನು ಈ ಮಟ್ಟದಲ್ಲಿ ಬೆಳೆಸಿದ್ದು ನಮ್ಗೆ ಸಂತೋಷ ತಂದಿದೆ.
ಸರ್, ಇದು ಎರಡನೇ SSLC ಬ್ಯಾಚ್ ಈಗ ಹೊರಗಡೆ ಹೋಗಿರುವಂತ ಬ್ಯಾಚ್, ಪ್ಲಸ್ VSS ನ ಲಾಸ್ಟ್ ಸ್ಟೇಟ್ ಸಿಲೆಬಸ್ ಬ್ಯಾಚ್ ಇದು. ಕಳೆದ ವರ್ಷ 100% ಡಿಸ್ಟಿಂಕ್ಷನ್ ಅಂದ್ರೆ 100% ಡಿಸ್ಟಿಂಕ್ಷನ್ ಪಡೆದಿದ್ರಿ. ಈ ವರ್ಷ ಅಂತೂ ಒಂದ್ ಹೆಜ್ಜೆ ಮೇಲೆ 5ನೇ ರ್ಯಾಂಕ್ ಅನ್ನೇ ಪಡೆದಿದ್ದೀರಿ. ಸೊ ಒಂದ್ಸಲ ಆಶ್ಚರ್ಯ ಆಗುತ್ತೆ, 2 ವರ್ಷದ SSLC ಬ್ಯಾಚ್ ಅಲ್ಲಿ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯ್ತಲ್ಲ ಅಂತ. SSLC ಅಂತ ಬಂದಾಗ ಇಲ್ಲಿನ ಪಠ್ಯಕ್ರಮ, ಇಲ್ಲಿನ ಟೀಚಿಂಗ್ ವಿಚಾರಗಳು ಹೇಗೆ ಬದಲಾಗ್ತಾ ಹೋಗುತ್ತೆ? ಏನ್ ಎಕ್ಸ್ಟ್ರಾ ಕೊಡ್ತೀರಿ? ಈಗ ನಮ್ದು ಸ್ಟೇಟ್ ಬೋರ್ಡ್ನ ಕೊನೆಯ ಎಕ್ಸಾಮ್ ಮುಗೀತು ನಮ್ದು. ನಾವು ನೆಕ್ಸ್ಟ್ ಇಯರ್ ಇಂದ CBSE ಬೋರ್ಡ್ ಅಲ್ಲಿ ಎಕ್ಸಾಮ್ ಬರೀತೀವಿ. ಈ ವರ್ಷ ಈ ಮೂಲಕ ನಾನು ನನ್ನ ರಾಜ್ಯ ಮಂಡಳಿಗೆ ನಾನು ಧನ್ಯವಾದಗಳು ಹೇಳ್ತೇನೆ. 2 ವರ್ಷದಲ್ಲಿ ನಾವು ರಾಜ್ಯ ಮಂಡಳಿ ಎಕ್ಸಾಮ್ ಬರೆದದ್ದು. ಮುಂದಿನ ಬಾರಿ ನಾವು CBSE ಬರೀತೀವಿ. ಈ ಹಿಂದಿನ ವರ್ಷದ ರಿಸಲ್ಟ್ ಏನಿದೆ, ಈ ರಿಸಲ್ಟ್ ನಮ್ಗೆ ಒಂದಿಷ್ಟು ಜವಾಬ್ದಾರಿಗಳನ್ನ ಹೆಚ್ಚಳ ಮಾಡುತ್ತೆ. ಈ ಬಾರಿ ಆ ರಿಸಲ್ಟ್ ಅಲ್ಲಿ ಡಿಸ್ಟಿಂಕ್ಷನ್ ಕೊಟ್ಟಿದ್ವಿ, ರ್ಯಾಂಕ್ ಬರ್ಬೇಕನ್ನುವ ನಿರೀಕ್ಷೆಯು ನಮ್ಮಲ್ಲಿತ್ತು. ಇವತ್ತು ರ್ಯಾಂಕ್ ಬಂದಿದೆ. ಮುಂದಿನ ಬಾರಿ CBSE ಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ತಯಾರಿಗಳಾಗಿದೆ. ಈಗಾಗಲೇ ಅದಕ್ಕೆ ಬೇಕಂತ ಶಿಕ್ಷಕರ ತಂಡಗಳ ಸೇರ್ಪಡೆ ಕೂಡ ಆಗಿದೆ. ಮುಂದಿನ ದಿನದಲ್ಲಿ ರಾಜ್ಯ ಸರ್ಕಾರ, ರಾಜ್ಯ ಮಂಡಳಿಯಲ್ಲಿ ಏನು ನಾವು ಒಳ್ಳೆಯ ರಿಸಲ್ಟ್ ಅನ್ನು ಕೊಟ್ಟಿದ್ದು, ಅದೇ ರಿಸಲ್ಟ್ ಅನ್ನು ಮುಂದೆ CBSE ಯಲ್ಲೂ ಕೂಡ ಕೊಡ್ತೇವೆ ಅನ್ನೋದು ನಮ್ಮ ಅಭಿಪ್ರಾಯ. SSLC ವಿದ್ಯಾರ್ಥಿಗಳಿಗೆ ನೀವು ಕಳೆದ 6 ತಿಂಗಳಿಂದ ಇಲ್ಲೇ ಅವ್ರನ್ನ ಇರಿಸ್ಕೊಂಡ್ರಿ. ಅವರಿಗೆ ಊಟೋಪಚಾರಗಳಿಂದ ಹಿಡಿದು ಅವರಿಗೆ ಪ್ರತಿನಿತ್ಯ ಟ್ಯೂಷನ್ ಕೊಡೋದಾಗ್ಲಿ ಎಲ್ಲವನ್ನ ಒಂದು ಶಾಲೆಯಾಗೆ ನೀವು ಮಾಡಿದ್ರಿ. ಇದು ನಿಮ್ಗೆ ಹೊಡೆತ ಅಲ್ವಾ, ಅಥವಾ ಇದು ರಿಸಲ್ಟ್ ಅನ್ನ ಪಡಿಬೇಕು ಅನ್ನುವಂತ ಛಲವ? ಏನಿದು? ನಮ್ಮದು ಇಲ್ಲಿ ತನಕ ನಮ್ದು ಹಾಸ್ಟೆಲ್ ವ್ಯವಸ್ಥೆ ಇರಲಿಲ್ಲ. ಈ ವರ್ಷ ನಾಡ್ದು ಜೂನಿಗೆ ಹಾಸ್ಟೆಲ್ ಆರಂಭಗೊಳ್ತಾ ಇದೆ. ಇಲ್ಲಿ ತನಕ ಹಾಸ್ಟೆಲ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದಾಗಿ ನಮ್ಮ ಮಕ್ಕಳನ್ನು ನಾವು ನಮ್ಮ ಶಾಲೆಯಲ್ಲಿ 6 ತಿಂಗಳ ಕಾಲ ನಮ್ಮ ಶಾಲೆಯಲ್ಲೇ ಇಟ್ಕೊಂಡ್ವಿ. 6 ತಿಂಗಳು ನಮ್ಮ ಶಾಲೆಯಲ್ಲೇ ಇದ್ದು ನಮ್ಮ ಟೀಚರ್ ಮಕ್ಕಳಿಗೆ ನೈಟ್ ಟ್ಯೂಷನಿಂಗ್ ವ್ಯವಸ್ಥೆಯನ್ನು ಮಾಡಿದ್ರು. ಇದರಲ್ಲಿ ರಿಸಲ್ಟ್ ಬರಲೇಬೇಕನ್ನೋ ಛಲಕ್ಕಿಂತಲೂ ಪೋಷಕರ ನಿರೀಕ್ಷೆಗಳೇನಿದೆ, ಶಾಲೆಯ ಮೇಲೆ ಪೋಷಕರು ಇಟ್ಟಂತ ಒಂದು ನಂಬಿಕೆ ಏನಿದೆ, ಆ ನಂಬಿಕೆಗಳನ್ನು ಫುಲ್ಫಿಲ್ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲಿತ್ತು. ಆದ್ರಿಂದಾಗಿ ಆ ಮಕ್ಕಳನ್ನು ಟ್ರೈನ್ ಮಾಡುವಂತ ಕೆಲಸ ಮಾಡಿದ್ವಿ. ಅದರಿಂದಾಗಿ ಎಲ್ಲಾ ಮಕ್ಕಳು ಇವತ್ತು 80+ ಅಲ್ಲಿ ಪಾಸ್ ಆಗ್ಲಿಕ್ಕೆ ಸಹಕಾರಿಯಾಗಿದೆ. ನೀವು ಆಗ್ಲೇ ಒಂದು ಮಾತು ಹೇಳಿದ್ರಿ ಸರ್, ಜವಾಬ್ದಾರಿ ಹೆಚ್ಚಾಗಿದೆ. ನೀವು ಕಳೆದ 2 ವರ್ಷದ ರಿಸಲ್ಟ್ ನೋಡಿದಾಗ ಈ ಶಾಲೆಗೆ ಸೇರುವ ಪ್ರತಿ ಮಗುವಿನ ತಂದೆ ತಾಯಿ ತನ್ನ ಮಗುವನ್ನು ಕೂಡ ರ್ಯಾಂಕ್ ಜಾಗದಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ, ಅಥವಾ ತನ್ನ ಮಗುಗೂ ಏನಾದ್ರೂ ಈ ಶಾಲೆಯಿಂದ ಉನ್ನತಿ ಸಿಗುತ್ತೆ ಅನ್ನುವಂತ ಆಸೆ ಇದೆ. ಆ ಒಂದು ಆಲೋಚನೆಗೆ ನಿಮ್ಮ ಸಿದ್ಧತೆಗಳು ಏನೇನಾಗಿದೆ? ಮುಂದಿನ ವರ್ಷದಿಂದ VSS ನಲ್ಲಿ ಏನೇನು ಹೊಸತನ್ನ ನಾವು ನಿರೀಕ್ಷೆ ಮಾಡಬಹುದು? ಸರ್, ನಾನು ಈ ಬಾರಿ ನಮ್ಮ ಹಾಸ್ಟೆಲ್ನ ಪ್ರವೇಶಾತಿ ನೋಡಿದಾಗ ಅನೇಕ ಪೋಷಕರ ನಾನು ಮಾತಾಡಿಸಿದ್ದೇನೆ. ಅಲ್ಲಿ ಸ್ವಲ್ಪ ಕಲಿಕೆಯಲ್ಲಿ ಅವರೇಜ್ ಇರುವ ಮಕ್ಕಳು, ಕಲಿಕೆಯಲ್ಲಿ ಹಿಂದಿರುವ ಮಕ್ಕಳ ಪೋಷಕರನ್ನು ಕಂಡಾಗ ಅವರಲ್ಲಿ ಏನೋ ನನ್ನ ಮಗ ಒಂದು 80+ ಬರಬೇಕು ಈ ಭಾವನೆಗಳಿರುತ್ತೆ. ರ್ಯಾಂಕ್ ಅನ್ನೋದಕ್ಕಿಂತ ಅವರಿಗೆ ತನ್ನ ಮಗ 80+, 85+ ಹೋಗ್ಬೇಕು ಅನ್ನೋದು. 100ಕ್ಕೆ 100 ನಮ್ಮ ಶಾಲೆಯ ಸಿದ್ಧಾಂತವೂ ಕೂಡ ಅದೇ. ಯಾವುದೇ ಮಗು ಕಲಿಕೆಯಲ್ಲಿ ಹಿಂದುಳಿದಿರೋದಿಲ್ಲ ಅನ್ನೋದು ನಮ್ಮ ಭಾವನೆ. ಆದ್ರಿಂದ ಆ ಮಗುವಿಗೆ ಸೂಕ್ತವಾದ ಮಾರ್ಗದರ್ಶನ, ಸೂಕ್ತವಾದ ಬೇಸಿಕ್ಗಳ ಎಲ್ಲಿ ಚೈನ್ ಅನ್ನುವಂಥದ್ದು ಕಟ್ ಆಫ್ ಆಗಿರುತ್ತೆ, ಆ ಚೈನ್ ಅನ್ನು ಪುನಃ ನಾವು ಲಿಂಕ್ ಮಾಡಿ ಕೊಟ್ರೆ, ಸಂಸ್ಥೆ ಆ ಕೆಲಸವನ್ನು ಮಾಡಿದ್ರೆ, ನಮ್ಮ ಟೀಚರ್ ಆ ಕೆಲಸವನ್ನು ಮಾಡಿದ್ರೆ, ಆ ಮಗು ಆ ಹಂತಕ್ಕೆ ಬೆಳೀತದೆ ಅನ್ನೋದು ನಮ್ಮ ಭಾವನೆ. ಅದರ ಆಧಾರದ ಮೇಲೆ ಕೆಲಸ ಮಾಡಿದ್ದೀವಿ. ಇವತ್ತು ಕೂಡ ನಮ್ಮ ಹಾಸ್ಟೆಲಿಗೆ ಹೊಸತಾಗಿ ಪ್ರಾರಂಭ ಆಗ್ತಿರೋ ಹಾಸ್ಟೆಲ್, ಈಗಾಗಲೇ ನಮ್ದು 250ಕ್ಕಿಂತ ಹೆಚ್ಚಿನ ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ. ನಮ್ಮ ಹತ್ರ ಈ ವರ್ಷಕ್ಕೆ ನಮ್ಮದು ಹೆಚ್ಚು ಕಮ್ಮಿ ನಮ್ದು ಮುಗಿತಾ ಬಂತು. ನಮ್ಗೆ ಈ ವರ್ಷ ಇನ್ನು ಪ್ರವೇಶಾತಿಗೆ ಬೆಡ್ಗಳ ಸಂಖ್ಯೆ ಇಲ್ಲ, ಮುಗಿತಾ ಬಂತು. ಮುಂದಿನ ವರ್ಷದಲ್ಲಿ ಈ ಮಕ್ಕಳೇನಿದ್ದಾರೆ ನಮ್ಮ ನಂಬಿಕೆ ಮೇಲೆ, ನಮ್ಮ ಸಂಸ್ಥೆ ಮೇಲೆ ವಿಶ್ವಾಸ ಇಟ್ಟು ಪೋಷಕರನ್ನು ಹಾಕಿದ್ದಾರೆ. ಆ ಮಕ್ಕಳಿಗೆ ಬೇಕಾದ ಸಂಪೂರ್ಣ ವಸತಿ ಇರ್ಬೋದು, ಊಟ ಇರ್ಬೋದು, ಮತ್ತೆ ಶಿಕ್ಷಣದ ಗುಣಮಟ್ಟ ಇರ್ಬೋದು, ಇದನ್ನು ಹೆಚ್ಚಳ ಮಾಡಲಿಕ್ಕೆ ನಮ್ಮ ಪ್ರಯತ್ನಗಳು ಸಾಗುತ್ತೆ. ಸರ್, ಸಾಮಾನ್ಯವಾಗಿ ಒಂದು ಸಾಧನೆ ಅಂತಂದಾಗ ಒಂದು ಕೈಯಿಂದ ಚಪ್ಪಾಳೆ ಸಾಧ್ಯವೇ ಇಲ್ಲ. ಕೇವಲ ಮಕ್ಕಳು ಅಥವಾ ಕೇವಲ ಶಾಲೆ ಆಗೋದಿಲ್ಲ. ಮಕ್ಕಳು ಎಷ್ಟೇ ಬ್ರಿಲಿಯಂಟ್ ಇದ್ರು ಆ ಬ್ರಿಲಿಯನ್ಸಿಗೆ ತಕ್ಕಂತ ಒಂದು ಬೋಧಕ ವೃಂದ ಬೇಕಾಗುತ್ತೆ, ಶಿಕ್ಷಕರ ವೃಂದ ಬೇಕಾಗುತ್ತೆ. ನಮ್ಮ VSS ನ ಶಿಕ್ಷಕರ ವಿಚಾರವನ್ನ ನಾನು ಪ್ರಸ್ತಾಪ ಮಾಡಿದಾಗ, ಶಿಕ್ಷಕರ ಆಯ್ಕೆ ವಿಚಾರಗಳನ್ನ ನೀವು ಹೇಗೆ ಕನ್ಸಿಡರ್ ಮಾಡ್ತೀರಿ? ಆ ಶಿಕ್ಷಕರ ಬೋಧನಾ ವ್ಯವಸ್ಥೆ ಹೇಗಿರುತ್ತೆ ಇಲ್ಲಿ ಮಕ್ಕಳಿಗೆ? ಯಾವ ರೀತಿ ಅವರು ಪಾಠ ಮಾಡ್ತಾರೆ ಮಕ್ಕಳಿಗೆ ಅಂತ? ಈ ನಿಮ್ಗೆ ಪ್ರೈಮರಿ ಎಜುಕೇಶನ್ ಅಂತ ಹೇಳ್ತೇವೆ ನಾವು, ಇದನ್ನು ಸ್ಕೂಲ್ ಅಂತ ಕರಿತೇವೆ. SLC ನಂತರದನ್ನು ನಾವು ಕಾಲೇಜ್ ಅಂತ ಕರಿತೇವೆ. ಅಂದ್ರೆ ಈ ಪ್ರಮಾಣದಲ್ಲಿ ನಾವು ಸ್ಕೂಲ್ ಅಂತ ಏನು 10th ತನಕ ಏನು ಕರಿತೀವಿ, ಇಲ್ಲಿ ಶಿಕ್ಷಕರಿಗೆ ಬೇಕಾಗಿರುವುದು ಡೆಡಿಕೇಶನ್. ಇಲ್ಲಿ ಲೆಕ್ಚರಿಂಗ್ ನಡೆಯೋದಿಲ್ಲ. ಮಗು 100 ಬಾರಿ ಹೇಳಿದ್ರು ಅರ್ಥ ಆಗದೇ ಇರೋ ಪರಿಸ್ಥಿತಿ.
ಆ ಆ ಸಂದರ್ಭದಲ್ಲಿ ಟೀಚರ್ ಡೆಡಿಕೇಶನ್ ಅನ್ನು ಇಂಪಾರ್ಟೆಂಟ್ ಆಗತ್ತೆ, ತಾಳ್ಮೆ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ತನಗೆ ಎಷ್ಟು ಗೊತ್ತಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ತಾನು ಹೇಳಿದ್ದು ಎಷ್ಟು ಮಗುವಿಗೆ ರೀಚ್ ಆಗ್ತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳುವಂತ ಬೋಧಕರ ತಂಡ ಬೇಕು. ಆ ಬೋಧಕರ ತಂಡ ಬಂದಾಗ ನಿಜವಾಗಿಯೂ ನಾವು ಫಲಿತಾಂಶ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂತ ಡೆಡಿಕೇಶನ್ ಇರುವ, ಅಂತ ಚಿಂತನೆ ಇರುವ ತಂಡವನ್ನು ಈ ಬಾರಿ ನಾವು ಮತ್ತೊಂದಿಷ್ಟು ತಂಡವನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಈ ಮೂಲಕ ನಮ್ಮ ಗುರಿ ಏನಿದೆ ಆ ಗುರಿಯನ್ನು ತಲುಪ್ತೇವೆ. ಸರ್, ನೀವಾಗಲೇ ಹೇಳಿದ್ರಿ CC ಕರಿಕ್ಯುಲಮ್ ಆಕ್ಟಿವಿಟೀಸ್ ಗಳನ್ನ ಕೊಡ್ತೀರಿ, ಕೋ ಕರಿಕ್ಯುಲಮ್, ಅದ್ರ ಜೊತೆಗೆ ಫೌಂಡೇಶನ್ ಕೋರ್ಸಸ್ ಗಳನ್ನ ನೀವು ಎಕ್ಸ್ಟ್ರಾ ಸ್ಪೆಷಲ್ ಪ್ರಿಫರೆನ್ಸ್ ಅಲ್ಲಿ ಮಾಡ್ತೀರಿ ಅಂತ ನಾನು ತಿಳ್ಪಟ್ಟೆ. ಆ ಫೌಂಡೇಶನ್ ಕೋರ್ಸ್ ಗಳು ಹೇಗೆ ವರ್ಕ್ ಆಗುತ್ತೆ ಒಂದು ಮಗುವಿನ ಶಿಕ್ಷಣದಲ್ಲಿ? 6ನೇ ಕ್ಲಾಸಿಂದ ನಾವು ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಮಾಡ್ತೇವೆ. ಕಾರಣ ಇಷ್ಟೇ, ಮಗು ಇವತ್ತು ನೀವು ಸ್ಕೂಲಿಗೆ ಹೋಗುವಾಗ ಇದ್ದ ವಾತಾವರಣ ಇವತ್ತಿಲ್ಲ. ಹೌದು. ಇವತ್ತು ಕೇವಲ ಅಂಕ ಗಳಿಕೆಯಿಂದ ಉದ್ಯೋಗವನ್ನು ಪಡೆಯುವ ಅಥವಾ ಉನ್ನತ ಹಂತವನ್ನು ತಲುಪಲಿಕ್ಕೆ ಕಷ್ಟ ಸಾಧ್ಯ. ಕೇವಲ ಅದು ಒಂದೇ ಆದ್ರೆ ಆಗೋದಿಲ್ಲ. PU ಅಲ್ಲಿ ಮಗು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರೀಲೇಬೇಕಾಗತ್ತೆ, ನೀಟ್, CET, JEE ಗಳನ್ನು. ನಮ್ಮ ಥಿಂಕಿಂಗ್ ಏನಿದೆ ಕೇಳಿದ್ರೆ, ಮಗುವಿಗೆ 6ನೇ ಕ್ಲಾಸಿಂದಲೇ ಅದರ ಪ್ರೈಮರಿ ಎಜುಕೇಶನ್, ಫೌಂಡೇಶನ್ ಕೋರ್ಸ್ನ ಪ್ರೈಮರಿ ಎಜುಕೇಶನ್ ಕೊಡ್ತಾ ಹೋದಾಗ ಮಗು 10th ಆಗುವಾಗ ಆ ವಿಚಾರದಲ್ಲಿ ಒಂದಿಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಮುಂದಿನ ಅವನ PU ಜೀವನ ಏನಿದೆ ಆ ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ CET, ನೀಟ್, JEE ಇರ್ಬೋದು ಅಥವಾ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಗಳಿರ್ಬೋದು, ಅದಕ್ಕೆ ಸುಲಭದಲ್ಲಿ ಅವ ಸ್ಪರ್ಧೆ ಮಾಡ್ಲಿಕ್ಕೆ ಸಿದ್ಧನಾಗಿರ್ತಾನೆ. ಅದರ ಪ್ರೈಮರಿ ಫೌಂಡೇಶನ್ಗಳು ಆಗಿರುತ್ತೆ. ಆ ನಿಟ್ಟಿನಲ್ಲಿ ಆ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದ್ದೇವೆ. ಮಕ್ಕಳು ತುಂಬಾ ಇಂಟ್ರೆಸ್ಟ್ ಇಂದ ಆ ಕೋರ್ಸ್ಗಳಲ್ಲಿ ಮಕ್ಕಳು ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಇದು ಯಾವುದೋ ನಮ್ಗೆ ಇದಕ್ಕೆ ಎಕ್ಸ್ಟ್ರಾ ಫೀಸ್ ಅಂತ ಏನಿಲ್ಲ, ಇದಕ್ಕೆ ಎಕ್ಸ್ಟ್ರಾ ಫೀಸ್ ಇಲ್ಲ, ಇದಕ್ಕೆ ಹಣ ಕೊಟ್ರೆ ನಿಮಗೆ ಮಾತ್ರ ಇದು ಸಿಗತ್ತೆ ಅಂತಿಲ್ಲ. ಸ್ಕೂಲಿನ ಟೈಮ್ ಟೇಬಲ್ ಅಲ್ಲಿ ಪ್ರತಿಯೊಂದು ಮಗುವಿಗೂ ಆ ಮಗು ಏನು ಶುಲ್ಕ ಕಟ್ಟಿದೆ ಆ ಶುಲ್ಕದಲ್ಲಿ, ಶಾಲಾ ಶುಲ್ಕದಲ್ಲಿ ಆ ಕ್ಲಾಸ್ ಅನ್ನುವಂಥದ್ದು ಕೊಡ್ತಾ ಇದೆ. ಸರ್, ಹಾಸ್ಟೆಲ್ ವಿಚಾರ ನೀವು ಮೆನ್ಷನ್ ಮಾಡಿದ್ರಿ. ಒಂದು ಮಗು ಹಾಸ್ಟೆಲ್ಗೆ ಜಾಯ್ನ್ ಆಗುತ್ತೆ ಅಂತಂದ್ರೆ ತಂದೆ ತಾಯಿಯನ್ನ ಬಿಟ್ಟು, ತಾನು ಹುಟ್ಟಿ ಬೆಳೆದಂತ ಮನೆಯನ್ನ ಬಿಟ್ಟು ಇಲ್ಲಿ ಬಂದಾಗ ಆ ಮಗುವಿಗೆ ಒಂದು ಮನೆಯ ವಾತಾವರಣ ಕೊಡುವಂತದ್ದಾಗಿರ್ಬೋದು, ಅಲ್ಲಿನ ಊಟ, ಉಪಚಾರ, ಎಜುಕೇಶನ್, ಅದ್ರ ಜೊತೆಗೆ ಈ ಎಲ್ಲ ಪ್ರಶ್ನೆಗಳು ಬರುತ್ತೆ. ಹಾಸ್ಟೆಲ್ ಅಲ್ಲಿ ನಮಗೆ VSS ಅಲ್ಲಿ ಏನೇನು ವಿಶೇಷ, ಏನೇನು ಸಿಗುತ್ತೆ ಇಲ್ಲಿನ ಹಾಸ್ಟೆಲ್ ಅಲ್ಲಿ ಓದುವಂತ ಮಗುವಿಗೆ? ಈ ಹಿಂದಿನ ಬಾರಿಯ ರಿಸಲ್ಟ್ ನಂತರ ನಮ್ಗೆ ಹಾಸ್ಟೆಲ್ನ ಬೇಡಿಕೆಗಳ ಸಂಖ್ಯೆ ಜಾಸ್ತಿ ಆಯ್ತು. ಹಾಸ್ಟೆಲ್ ಮಾಡ್ಬೇಕನ್ನೋ ನಿರ್ಧಾರ ಮಾಡಿದ್ವಿ. ಹಾಸ್ಟೆಲ್ ಅನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದಿಷ್ಟು ಮಕ್ಕಳಿಗೆ ಉಪಯೋಗ ಆಗೋ ರೀತಿಯಲ್ಲಿ ಮಾಡ್ಬೇಕನ್ನೋ ಚಿಂತನೆ ಪ್ರಾರಂಭ ಮಾಡಿದಾಗ 4ರಿಂದ 5 ಮಕ್ಕಳಿಗೆ ಒಂದು ರೂಮು, ಸಿಂಗಲ್ ಬೆಡ್, ಅಟ್ಯಾಚ್ಡ್ ಟಾಯ್ಲೆಟ್, ಬಾತ್ರೂಮ್, ಈ ವ್ಯವಸ್ಥೆಗಳು ಮಾಡ್ಕೊಂಡ್ವಿ. ಊಟದ ವ್ಯವಸ್ಥೆ ಬಂದಾಗ ಕರಾವಳಿ, ಉತ್ತರ ಕರ್ನಾಟಕ ಮತ್ತು ಮಂಡ್ಯ, ಮೈಸೂರು ಭಾಗದ ಆಹಾರ ಪದ್ಧತಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ. ಎರಡನೇದಾಗಿ ಹಾಸ್ಟೆಲ್ ಮಾಡಿದಾಗ, ಹಾಸ್ಟೆಲ್ ಇದ್ದಾಗ ಮಕ್ಕಳು ಒಳ್ಳೇದಾಗ್ತಾರೆ, ತುಂಬಾ ಕಲಿತಾರೆ ಅನ್ನೋದು ಒಂದು ಪೇರೆಂಟ್ಸ್ ತಲೆಯಲ್ಲಿದೆ. ನಾನು ಅದನ್ನು ಒಪ್ಪೋದಿಲ್ಲ. ಯಾಕೆ ಕೇಳಿದ್ರೆ, ಹಾಸ್ಟೆಲ್ ರೂಮ್ಗಳಲ್ಲಿ ಮಕ್ಕಳನ್ನೇ ಸ್ಟಡಿ ಅವರಿಗೆ ಬಿಟ್ಟಾಗ ಮಕ್ಕಳು ಓದೋದಿಲ್ಲ. ಅದನ್ನು ನಾವು ಮನಗೊಂಡು ಕೇವಲ ರೂಮ್ ಅನ್ನುವಂಥದ್ದು ಮಕ್ಕಳ ರೆಸ್ಟ್ ಏರಿಯಾ, ಮಗುವಿನ ರೂಮ್ ಅನ್ನುವಂಥದ್ದು ರೆಸ್ಟ್ ಏರಿಯಾ, ಅಲ್ಲಿ ಯಾವುದೇ ಬರವಣಿಗೆ ಮತ್ತು ಓದ್ಲಿಕ್ಕೆ ಅವಕಾಶ ಇಲ್ಲ. ಸ್ಟಡಿ ರೂಮ್ ಅಂತ ನಾವು ಮಾಡ್ಕೊಂಡಿದ್ದೀವಿ. ಒಂದು 20ರಿಂದ 25 ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಆ ಮಕ್ಕಳಿಗೆ ಯಾರು ಬೋಧನೆ ಮಾಡ್ತಾರೆ ಅದೇ ಟೀಚರು 20ರಿಂದ 25 ಮಕ್ಕಳಿಗೆ ಸ್ಟಡಿ ರೂಮ್ ಅಲ್ಲಿ ಟ್ಯೂಷನಿಂಗ್ ಮಾಡ್ತಾರೆ. ಈ ಮೂಲಕ ಸಂಜೆಯ ರೀಡಿಂಗ್ ಟೈಮ್ ಟೇಬಲ್ ಏನಿದೆ ಇದನ್ನು ಇಫೆಕ್ಟಿವ್ ಆಗಿ ಮಾಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತು ಅಲ್ಲಿ ಸ್ಲೋ ಲರ್ನರ್ಸ್ ಏನಿದ್ದಾರೆ ಆ ಮಕ್ಕಳನ್ನು ಗುರುತಿಸಿ ಆ ಮಕ್ಕಳಿಗೆ ಸಂಜೆ ಈವ್ನಿಂಗ್ ಸ್ಲೋ ಲರ್ನಿಂಗ್ ಸಂಬಂಧಪಟ್ಟ ಕ್ಲಾಸ್ಗಳನ್ನ ತಗೊಳ್ಳಿಕ್ಕೆ ನಮ್ಗೆ ಸಹಕಾರಿಯಾಗತ್ತೆ. ಆದ್ರಿಂದ ನಮ್ಮಲ್ಲಿ ಈ ಬಾರಿ 11 ಜನ ಟ್ಯೂಟರ್ಗಳು ಸಂಜೆ ಮಕ್ಕಳಿಗೆ ಟ್ಯೂಷನಿಂಗ್ ಮಾಡ್ತಾರೆ. ಇಲ್ಲಿ ವಾರ್ಡನ್ ಕೆಲಸ, ಮಕ್ಕಳು ಊಟ ಮಾಡಿದಾರಾ ಇಲ್ವಾ ಅನ್ನುವ ಕ್ಲೀನಿಂಗ್ ವಿಷಯಗಳನ್ನು ಮಾತ್ರ ನೋಡ್ಕೊಳ್ತಾರೆ ಹೊರತುಪಡಿಸಿ ಅವರಿಗೆ ಯಾವುದೇ ಅಕಾಡೆಮಿಕ್ ಸಂಬಂಧಪಟ್ಟ ಯಾವುದೇ ಕೆಲಸಗಳು ಅವರಿಗಿಲ್ಲ. ಈ ಮೂಲಕ ಹಾಸ್ಟೆಲ್ ಅನ್ನು ಒಂದು ವಿಭಿನ್ನವಾಗಿ ಮಾಡಬೇಕು. ಪ್ರತಿಯೊಂದು ಪೋಷಕರು ಏನ್ ನಮ್ ನಿರೀಕ್ಷೆ ಮಾಡ್ಕೊಂಡಿದ್ದಾರೆ ಹಾಸ್ಟೆಲ್ಗೆ ಹಾಕಿದಾಗ ಒಳ್ಳೇದಾಗತ್ತೆ ಅಂತ, ಅದನ್ನು ಪೋಷಕರಿಗೆ ತಲುಪಿಸ್ಬೇಕು ಅನ್ನೋ ಚಿಂತನೆ ಮೇಲೆ ಪ್ರಾರಂಭ ಮಾಡಿದ್ದೀವಿ. ಟ್ಯೂಷನ್ ಅಂತಂದ್ರೆ ಸರ್, ಇದು ಶಾಲೆಯಲ್ಲಿ ಪಾಠ ಮಾಡಿ ಕಲ್ತಂತ ಮಗು ಸಂಜೆ ಹೋಗಿ ಮತ್ತೆ ಅದರಲ್ಲಿರೋ ಅನುಮಾನ ಆಗಿರ್ಬೋದು, ಅದರ ಪ್ರಶ್ನೆ ಇರ್ಬೋದು, ಅಥವಾ ಅದನ್ನ ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೊಮ್ಮೆ ಅದನ್ನ ಅದೇ ಟೀಚರ್ ಇಂದ ಸಂಜೆ ಹಾಸ್ಟೆಲ್ ಅಲ್ಲಿ ಕಲಿಯುತ್ತೆ. ಸ್ಟಡಿ ರೂಮ್ ಅಂತ ಏನ್ ಮಾಡ್ಕೊಂಡಿದ್ವಿ, ಅದರಲ್ಲಿ 20ರಿಂದ 25 ಮಕ್ಕಳು ಇರ್ತಾರೆ. 25 ಮಕ್ಕಳಿಗೆ ಒಂದು ಟೀಚರ್ ಇರ್ತಾರೆ. ಆ ಟೀಚರ್ ಅದನ್ನ ಬೋಧನೆಯನ್ನು ಮಾಡ್ತಾರೆ. ಒಟ್ಟು ಅಟ್ ಎ ಟೈಮ್ 11 ಜನ ಟೀಚರ್ಸ್, ಟ್ಯೂಟರ್ಸ್ ಇಲ್ಲಿ ಕೆಲಸ ಮಾಡ್ತಾರೆ. 11 ಜನ ಟೀಚರ್ಸ್ ಟ್ಯೂಟರ್ ಆಗಿ ಕೆಲಸ ಮಾಡ್ತಾರೆ. ಓಕೆ, ಅಂದ್ರೆ ಎಕ್ಸ್ಟ್ರಾ ಅವರ್ಸ್ ಅಲ್ಲಿ ಟ್ಯೂಟ್ ಮಾಡ್ತಾರೆ. ಎಸ್.
ವೀಕ್ಷಕರು, ಇದೊಂದು ವಿಶೇಷ ಅಂತ ಕಾಣುತ್ತೆ. ಸಾಮಾನ್ಯವಾಗಿ ಹಾಸ್ಟೆಲ್ ಅಂತಂದ್ರೆ ಸ್ಟಡಿ ಅವರಲ್ಲಿ ಬಿಟ್ಬಿಡ್ತಾರೆ, ನೀವು ನಿಮ್ಮಷ್ಟು ಓದ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ವಿಶೇಷವಾಗಿ ಒಬ್ರು ಟ್ಯೂಟರ್ ನಿಂತು 20 ರಿಂದ 25 ಮಕ್ಕಳನ್ನ ಕೂರಿಸಿ ಆ ಮಕ್ಕಳಿಗೆ ಪಾಠ ಮಾಡುವಂತ ವ್ಯವಸ್ಥೆಯನ್ನ ಹಾಸ್ಟೆಲ್ ಅಲ್ಲಿ ಸ್ಟಡಿ ಅವರ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇಲ್ಲಿನ ಶಿಕ್ಷಣ ಕೊಡುವಂತ ಒತ್ತು ಅದು ಬಹಳ ಪ್ರಮುಖವಾಗಿ ಇಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಸರ್, ಒಂದು ಆಲೋಚನೆ, ಒಂದು ಕಲ್ಪನೆ, ಅದನ್ನ ಸಾಕಾರ ಮಾಡೋದಕ್ಕೆ ನಿಮ್ ಹಿಂದಿನ ಶ್ರಮ, ಆ ಶ್ರಮಕ್ಕೆ ಸರಿಯಾದಂತಹ ಒಂದು ಬೆಂಬಲ ಇಲ್ಲಿನ ಶಿಕ್ಷಕರು, ಬೋಧಕರು, ಬೋಧಕೇತರ ಸಿಬ್ಬಂದಿಗಳು ಇವೆಲ್ಲ ಒಂದಾದಾಗ ಒಂದು ಅದ್ಭುತ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ VSS ನನ್ನ ಕಣ್ಣು ಮುಂದೆ ನಿಂತಿದೆ. ಈ VSS ಇನ್ನೂ 100 ಆಗ್ಲಿ, ಈ VSS ನಂತ ಸಂಸ್ಕಾರಯುತ ಶಿಕ್ಷಣಗಳು ಇನ್ನೂ ಎಲ್ಲ ಮಕ್ಕಳಿಗೆ ಸಿಗುವಂತಾಗ್ಲಿ ಅನ್ನೋದು ನಮ್ಮ ಆಶಯ ಮತ್ತು ಹಾರೈಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಒಂದು ಅದ್ಭುತ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್, ಒಂದು ಅದ್ಭುತ ಶಿಕ್ಷಣ ವ್ಯವಸ್ಥೆಯನ್ನ ಮಕ್ಕಳಿಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇದು VSS ಇಲ್ಲಿನ ಶಿಕ್ಷಣ ಪದ್ಧತಿಯನ್ನ, ಇಲ್ಲಿನ ಗುರು ಪರಂಪರೆಯ ಶಿಕ್ಷಣವನ್ನ, ಇಲ್ಲಿನ ವಿಶೇಷವಾದಂತ ಟ್ಯೂಷನ್ ಆಗಿರ್ಬಹುದು, ಇಲ್ಲಿನ ಮಕ್ಕಳಿಗೆ ಕೊಡುವಂತ ವಿಶೇಷ ವ್ಯವಸ್ಥೆಗಳಾಗಿರ್ಬಹುದು, ಇವೆಲ್ಲದರಿಂದ ಇವತ್ತು VSS ಬಹಳ ವಿಶೇಷವಾಗಿ ನಿಂತಿದೆ. ಉಡುಪಿ ಜಿಲ್ಲೆ ಯಾಕೆ ಪ್ರತಿ ಬಾರಿ ಪ್ರಥಮ ಅಥವಾ ದ್ವಿತೀಯ ಸ್ಥಾನದಲ್ಲಿ SSLC ಮತ್ತು PUC ರಿಸಲ್ಟ್ ಅನ್ನ ಪಡೆಯುತ್ತೆ ಅನ್ನೋ ಪ್ರಶ್ನೆಗೂ ಕೂಡ ನಿಮಗೆ ಉತ್ತರ ಸಿಕ್ಕಿರಬಹುದು. ಉಡುಪಿ ಜಿಲ್ಲೆಯ ಈ ಸಾಧನೆಯ ಹಿಂದೆ ಈ VSS ಅನ್ನುವ ಶಾಲೆಯ ಬಹಳ ದೊಡ್ಡದಾದ ಕೊಡುಗೆ ಇದೆ. ನಿಮ್ಮ ಮಕ್ಕಳು ಕೂಡ ಇಂಗ್ಲಿಷ್ ಮೀಡಿಯಂ ಅಭ್ಯಾಸದ ಜೊತೆಗೆ ಸಂಸ್ಕಾರವನ್ನ, ಈ ನೆಲಮೂಲ ಪರಂಪರೆಯನ್ನ, ಸಂಸ್ಕಾರಯುತ ಶಿಕ್ಷಣವನ್ನ ಕಲಿಬೇಕು ಅಂತಂದ್ರೆ ನಿಮಗಿರುವ ಒಂದು ಆಯ್ಕೆ ಅಥವಾ ಏಕೈಕ ಆಯ್ಕೆ ಅದು VSS CBSE ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ನಿಮ್ಮ ಮಗುವನ್ನು ಕೂಡ ಇಲ್ಲಿಗೆ ಸೇರಿಸುವ ಅವಕಾಶ ನಿಮಗಿದೆ. ಕೆಳಗಿರುವ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಮಗುವಿನ ಸ್ಥಾನವನ್ನ, ನಿಮ್ಮ ಮಗುವಿನ ಸೀಟನ್ನ ನೀವು ಈಗಾಗಲೇ ಖಚಿತಪಡಿಸಿಕೊಳ್ಳಿ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ನಮಸ್ಕಾರ.